ನಾವೊಂದು ವಾಕ್ಯದ ಮುಖಾಂತರ ಈ ದಿನದ ಪ್ರಾರ್ಥನೆಯನ್ನು ನಾವು ಪ್ರಾರಂಭ ಮಾಡೋಣ. ಕೀರ್ತನೆಗಳ ಗ್ರಂಥ ಅಧ್ಯಾಯ 96 ವಾಕ್ಯ 2 ಓದೋಣವಾ? ಕೀರ್ತನೆಗಳ ಗ್ರಂಥ ಅಧ್ಯಾಯ 96 ವಾಕ್ಯ 2. ಪ್ರಭುವಿಗೆ ಹಾಡಿರಿ, ಆತನ ನಾಮವನ್ನು ಕೊಂಡಾಡಿರಿ, ಆತನ ಮುಕ್ತಿ ಮಾರ್ಗವನ್ನು ಪ್ರತಿನಿತ್ಯವೂ ಸಾರಿರಿ. ನೋಡಿ, ಇಲ್ಲಿ ಕೀರ್ತನೆಗಾರ 2 ಕಾರ್ಯಗಳ ಬಗ್ಗೆ ಹೇಳುವಂಥದ್ದು. ಮೊದಲನೇದಾಗಿ ಒಂದು ವಿಶ್ವಾಸಿ ಏನು ಮಾಡಬೇಕಂತೆ? ಯೇಸುವಿನ ನಾಮವನ್ನು ಕೊಂಡಾಡಬೇಕು, ಯೇಸು ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಬೇಕು. ಎರಡನೇ ಕಾರ್ಯ ಏನು? ಅವರ ವಾಕ್ಯಗಳು ಪ್ರತಿನಿತ್ಯವೂ ನನ್ನ ಬಾಯಿಂದ ಸಾರುವ ಕಾರ್ಯವಾಗಬೇಕು. ನನ್ನ ಒಳಗಡೆ ಇಟ್ಕೊಳ್ಳೋ ಕಾರ್ಯ ಅಲ್ಲ, ಸಾರುವ ಕಾರ್ಯ. ನಾನು ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿರೋದಾಗಿದ್ದರೆ, ನನ್ನ ಯೇಸುವನ್ನು ನಾನು ರಕ್ಷಕ ಅಂತೇಳಿ ನಂಬಿರೋದಾಗಿದ್ದರೆ, ಅವರ ನಾಮ ಯಾವಾಗಲೂ ನನ್ನ ಬಾಯಲ್ಲಿ ಬರ್ತಾನೆ ಇರಬೇಕು ಪ್ರಿಯರೇ. ಅದು ನೀವು ಮನೆಯಲ್ಲಿದ್ದಾಗಲೂ ಸರಿ, ನೀವು ಕೆಲಸದಲ್ಲಿದ್ದಾಗಲೂ ಸರಿ, ನೀವು ಎಲ್ಲೇ ಇರಿ, ಪ್ರತಿ ಸ್ಥಳದಲ್ಲೂ ಕೂಡ ನನ್ನ ಬಾಯಲ್ಲಿ ಯಾರ ನಾಮ ಬರಬೇಕು? ಯೇಸು ನಾಮವೇ ಬರಬೇಕು. ಏಕೆಂದರೆ ರಕ್ಷಣೆಗೆ ಕೊಟ್ಟಂಥ ಏಕೈಕ ನಾಮ ಯಾವುದು? ಯೇಸು ನಾಮ. ಆ ನಾಮವನ್ನು ನಾವು ಕೊಂಡಾಡಬೇಕು, ಸ್ತುತಿ ಸ್ತೋತ್ರವನ್ನು ಮಾಡಬೇಕು. ಏಕೆ ಅಂತೇಳಿದ್ರೆ, ಆ ಒಂದು ನಾಮದಲ್ಲಿರುವಂತಹ ಆ ಶಕ್ತಿ ನನ್ನನ್ನು ಇವತ್ತೇನು ಮಾಡಿದೆ? ನನ್ನ ಆತ್ಮ ಪಾತಾಳದಲ್ಲಿ ನಾಶವಾಗದಂತೆ ಇವತ್ತು ರಕ್ಷಣೆ ಕೊಟ್ಟಿದೆ, ಬಿಡುಗಡೆಯನ್ನು ಕೊಟ್ಟಿದೆ. ಈ ಬಿಡುಗಡೆ ಶುಭ ಸಂದೇಶ ಪ್ರತಿನಿತ್ಯವೂ ನನ್ನ ಬಾಯಿಂದ ಸಾರಲ್ಪಡಬೇಕು. ವೀಕ್ಲಿ ಒನ್ಸಲ್ಲ, ಮಂತ್ಲಿ ಒನ್ಸಲ್ಲ, ಪ್ರತಿನಿತ್ಯ 24 ಗಂಟೆ. ದೇವರು ಏನು 6 ದಿನ ಈ ಭೂಮಿ ಮತ್ತು ಸೃಷ್ಟಿಯನ್ನು ಸೃಷ್ಟಿ ಮಾಡುವಾಗ ಬೈಗು ಬೆಳಕು, ಮೊದಲನೇ ದಿನ ಆಯಿತು, ಬೈಗು ಬೆಳಗಾಯಿತು ಅಂದರೆ 24 ಗಂಟೆ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಆ 24 ಗಂಟೆ ನನ್ನ ಬಾಯಲ್ಲಿ ಯೇಸು ನಾಮ ಬರುವುದರ ಜೊತೆಯಲ್ಲೇ ಅವರ ಒಂದು ರಕ್ಷಣೆಯ ಸಂದೇಶವನ್ನು ನಾನು ಹೇಳ್ತಾನೆ ಇರಬೇಕು, ನಾನು ಮಾತಾಡ್ತಾನೆ ಇರಬೇಕು. ಏಕೆ ಅಂತೇಳಿದ್ರೆ, ಇಲ್ಲಿ ಇಸ್ರೇಲರಿಗೆ ಕೀರ್ತನೆಗಾರ ಹೇಳ್ತಾರೆ, ನಿಮ್ಮ ಬಾಯಲ್ಲಿ ಯಾವಾಗಲೂ ಈ ರಕ್ಷಣೆಯ ಒಂದು ಸಂದೇಶ ಇರಲೇಬೇಕು. ಅದೇ ನೀವು ಹೊಸ ಒಡಂಬಡಿಕೆಗೆ ನೀವು ಬರುವಾಗ ಆ ರಕ್ಷಣೆಯ ಸಂದೇಶ ಯಾವುದು ಅಂತ ಹೇಳಿದ್ರೆ, ಮಾರ್ಕ ಅಧ್ಯಾಯ 16 ವಾಕ್ಯ 15ರಲ್ಲಿ ಯೇಸು ಸ್ವಾಮಿ ಹೇಳಿದರು, ಶುಭ ಸಂದೇಶ. ಆ ರಕ್ಷಣೆಯ ಸಂದೇಶ ಯಾವುದು? ಶುಭ ಸಂದೇಶ. ಈ ಸಂದೇಶವನ್ನು ನೀವೇನು ಮಾಡಿ ಎಲ್ಲ ಜನಗಳಿಗೂ ಇದೆಯಾ? ಮಾರ್ಕ 16:15. ಬಳಿಕ ಅವರಿಗೆ ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು. ಈ ಕೆಲಸ ಯಾರು ಮಾಡಬೇಕು? ವಿಶ್ವಾಸಿಯಾದ ಪ್ರತಿಯೊಬ್ಬನ ಮೊದಲ ಆದ್ಯ ಕರ್ತವ್ಯ ಇದು. ಮೊದಲು ಯೇಸುವನ್ನು ನಾವು ಸ್ತುತಿ ಮಾಡಬೇಕು, ಆರಾಧನೆ ಮಾಡಬೇಕು. ಎರಡನೇದಾಗಿ, ನಾನು ಯಾವ ಒಂದು ಶುಭ ಸಂದೇಶದಲ್ಲಿ ವಿಶ್ವಾಸವಿಟ್ಟು ಜೀವೋದ್ಧಾರ ರಕ್ಷಣೆಯನ್ನು ಹೊಂದಿಕೊಂಡಿದ್ದೇನೋ, ಆ ಜೀವೋದ್ಧಾರದ ರಕ್ಷಣೆ ಸಂದೇಶ ನನ್ನ ಬಾಯಲ್ಲಿ ಪ್ರತಿನಿತ್ಯವೂ ಬರ್ತಾನೆ ಇರಬೇಕು ಪ್ರಿಯರೇ. ಪ್ರತಿನಿತ್ಯ ನನ್ನ ಬಾಯಲ್ಲಿ ಅದು ಹೇಳ್ತಾನೆ ಇರಬೇಕು. ನಾನು ಸುಮ್ಮನೆ ಇರುವಂತಿಲ್ಲ. ಪ್ರವಾದಿ ಯೆರೆಮೀಯ ಹೇಳ್ತಾನೆ, ನಾನು ಸುಮ್ಮನೆ ಇದ್ದರೆ ನನ್ನ ಒಳಗಡೆ ಇರುವಂಥ ವಾಕ್ಯಗಳು ಬೆಂಕಿಯಂತೆ ನನ್ನ ಹೊಟ್ಟೆಯಲ್ಲಿ ಏನಾಗ್ತಾ ಇರುತ್ತೆ, ಅದು ನನಗೆ ಸಂಕಟವನ್ನು ತಂದು ಕೊಡುತ್ತೆ, ಅದು ಉರಿಯುತ್ತಲೇ ಇರುತ್ತೆ. ನಾನು ಅದನ್ನು ಹೇಳುವ ತನಕ ನನ್ನ ಮನಸ್ಸಿಗೆ ಏನಿಲ್ಲ, ಸಮಾಧಾನ ಇಲ್ಲ. ಇವತ್ತು ದೇವರ ಮಕ್ಕಳ ಒಂದು ಜೀವನ ಇದೇ ರೀತಿಯಾಗಿರಬೇಕು. ಯೇಸು ಹೇಳಿದ್ರು ಅವತ್ತು, ಹೋಗಿರಿ ಜಗತ್ತಿನ ಎಲ್ಲ ಕಟ್ಟ ಕಡೆಗೆ ಹೋಗಿ ಏನು ಮಾಡಿ ಈ ರಕ್ಷಣೆಯ ಶುಭ ಸಂದೇಶವನ್ನು ಸಾರಿರಿ. ಪ್ರೈಸ್ ದ ಲಾರ್ಡ್. ಈ ರಕ್ಷಣೆಯ ಶುಭ ಸಂದೇಶ ಯಾರಿಗೆಲ್ಲಪ್ಪ ಅಂತ ಹೇಳಿದ್ರೆ, ಕೇವಲ ಇಸ್ರಾಯೇಲರಿಗೆ ಮಾತ್ರವಲ್ಲ, ಯಾರೆಲ್ಲ ಯೇಸುವಿನಲ್ಲಿ ವಿಶ್ವಾಸ ಇಡ್ತಾರೋ ಈ ವಿಶ್ವದಲ್ಲಿ ಅದು ಯಾವುದೇ ಕುಲದವನಾಗಿರ್ಬೋದು, ಜನಾಂಗದವನಾಗಿರ್ಬೋದು, ಭಾಷೆಯವನಾಗಿರ್ಬೋದು, ಯಾರು ಈ ರಕ್ಷಣೆಯ ಸಂದೇಶದಲ್ಲಿ ವಿಶ್ವಾಸವಿಡ್ತಾರೋ ಅಂಥ ಎಲ್ಲರಿಗಾಗಿಯೂ ಕೂಡ ಈ ಸಂದೇಶವನ್ನು ಕಳುಹಿಸಿಕೊಡಲಾಗಿದೆ. ದೇವರು ಯೇಸು ಕ್ರಿಸ್ತರ ಮುಖಾಂತರ ಏನು ಮಾಡಿದ್ದಾರೆ? ಈ ಸಂದೇಶವನ್ನು ಇಡೀ ಸರ್ವಲೋಕಕ್ಕೆ ತನ್ನ ಪ್ರೇಷಿತರ ಮುಖಾಂತರ ಕಳುಹಿಸಿಕೊಟ್ಟಿದ್ದಾರೆ ಪ್ರೇರೆ. ಪ್ರೈಸ್ ದ ಲಾರ್ಡ್. ಇವತ್ತು ನೋಡಿ, ನಾವು ಎಲ್ಲೇ ಇರ್ಬೋದು, ಕರ್ನಾಟಕದ ಯಾವುದೇ ಒಂದು ಮೂಲೆಯಲ್ಲಿರ್ಬೋದು, ಯಾವುದೇ ಸ್ಥಳದಲ್ಲಿರ್ಬೋದು,
ಇವತ್ತು ನಮಗೆ ಅರ್ಥವಾಗುವಂಥ ನಮ್ಮ ಭಾಷೆಯಲ್ಲಿ ಆ ರಕ್ಷಣೆಯ ಸಂದೇಶ ನಮ್ಮ ಕೈಯಲ್ಲಿದೆಯಾ? ಇದೆಯಾ? ಹಾಗಿದ್ದರೆ ದೇವರ ಉದ್ದೇಶ ಏನು? ನಾನು ಜೀವೋದ್ಧಾರ ಹೊಂದಬೇಕು, ನಾನು ರಕ್ಷಣೆ ಹೊಂದಬೇಕು, ನನಗೆ ಯಾವ ರೀತಿಯಾಗಿ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲಿ ದೇವರು ನನಗೆ ಕೊಟ್ಟಿದ್ದಾರೆ. ನನಗೆ ಯಾರ ಮುಖಾಂತರ ನನಗೆ ಜೀವೋದ್ಧಾರ ಸಿಗುತ್ತೋ ಅಂಥವರನ್ನೇ ನಿನ್ನ ಜೀವಿತದಲ್ಲಿ ಕಳುಹಿಸಿಕೊಟ್ಟಿದ್ದಾರೆ. ಹೌದಲ್ವಾ? ಅಂದರೆ ದೇವರದೊಂದು ಪರ್ಫೆಕ್ಟ್ ಪ್ಲ್ಯಾನ್ ಇದೆ. ಅವ್ರ ಪ್ಲ್ಯಾನ್ ಇಲ್ಲದ್ರೆ ಏನೂ ಕೂಡ ಆಗೋದಿಲ್ಲ. ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ತಗೊಳ್ಳಿ, ಅಧ್ಯಾಯ 13 ತಗೊಳ್ಳಿ. ಪ್ರೇಷಿತರ ಕಾರ್ಯಕಲಾಪ ಅಧ್ಯಾಯ 13 ವಾಕ್ಯ 26 ತಗೊಳ್ಳಿ. 26 ಓದಿ. ನನ್ನ ಸಹೋದರರೇ, ನೋಡಿ ಇಲ್ಲಿ ಹೇಳ್ತಾರೆ, ಪೌಲ ಮೆನ್ಷನ್ ಮಾಡಿ ಹೇಳ್ತಾನೆ, ನನ್ನ ಸಹೋದರರೇ. ಆಮೇಲೆ ಆ ಸಹೋದರರು ಯಾರಪ್ಪ ಅಂದರೆ ಅಬ್ರಹಾಮನ ಸಂತತಿಯವರೇ ಮತ್ತು ದೇವರಲ್ಲಿ ಭಯಭಕ್ತಿ ಉಳ್ಳ, ಅಂದರೆ ನಾವು, ಆ ಇನ್ನಿತರರು ಇದ್ದಾರಲ್ವಾ, ಅದು ನಾವು ಇಸ್ರೇಲ್ರಲ್ಲ, ಅಬ್ರಹಾಮನ ಸಂತತಿಯವರಲ್ಲ. ಅಬ್ರಹಾಮನ ಸಂತತಿಯವರೇ ಮತ್ತು ದೇವರಲ್ಲಿ ಭಯಭಕ್ತಿ ಉಳ್ಳ ಇನ್ನಿತರರೇ, ಈ ಜೀವೋದ್ಧಾರದ ಸಂದೇಶವನ್ನು ಕಳುಹಿಸಿರುವುದು ನನಗಾಗಿಯೇ. ಪ್ರೈಸ್ ದಿ ಲಾರ್ಡ್. ಈ ಜೀವೋದ್ಧಾರ ಸಂದೇಶ ಯಾರಿಗಾಗಿ? ನನಗಾಗಿಯೇ, ನಮಗಾಗಿಯೇ. ಯಾರೆಲ್ಲ ವಿಶ್ವಾಸವಿಡ್ತಾರೋ ಅವರಿಗಾಗಿಯೇ ಈ ಜೀವೋದ್ಧಾರದ ಸಂದೇಶ. ಹಾಗಿದ್ರೆ ಈ ಜೀವೋದ್ಧಾರ ಸಂದೇಶವನ್ನು ಪಡೆದಂಥ ನಮ್ಮೊಬ್ಬೊಬ್ಬರ ಬಾಯಲ್ಲಿ ಮೊದಲು ಏನಿರಬೇಕು? ಪ್ರಭು ಯೇಸು ಕ್ರಿಸ್ತರ ನಾಮ ಸ್ಮರಣೆ ಇರಬೇಕು. ಅವರ ನಾಮವನ್ನು ಕೊಂಡಾಡಬೇಕು, ಅವರಿಗೆ ಕೃತಜ್ಞತೆಯನ್ನು ಹೇಳಬೇಕು. ನಾನು ಪಡೆದುಕೊಂಡಂಥ ಈ ರಕ್ಷಣೆಯ ಸಂದೇಶವನ್ನು ಇನ್ನಿತರರಿಗೂ ನಾನು ಸಾರುವವಳಾಗಬೇಕು. ಪ್ರೈಸ್ ದಿ ಲಾರ್ಡ್. ಪ್ರತಿದಿನವೂ, ಯಾವಾಗ? ಪ್ರತಿದಿನವೂ ನನ್ನ ಬಾಯಿ ಯಾರ ಸಂದೇಶವನ್ನು ಸಾರಬೇಕು? ಯೇಸುವಿನ ರಕ್ಷಣೆಯ ಸಂದೇಶವನ್ನು ಸಾರಬೇಕು. ಯಾಕೆ ಈ ಮಾತನ್ನು ನಮಗೆ ಹೇಳ್ತಾ ಇದ್ದಾರೆ ಅಂತೇಳಿದರೆ, ಆ ಸಂದೇಶವನ್ನು ನೀನು ಸಾರದೆ ಹೋದರೆ ಇನ್ನಿತರರು ವಿಶ್ವಾಸಕ್ಕೆ ಹೇಗೆ ಬರೋಕ್ಕೆ ಸಾಧ್ಯ? ನೀನು ಮಾತನಾಡದೆ ಹೋದರೆ ಯೇಸು ಯಾವ ರೀತಿಯಾಗಿ ನೀನು ಅವರಿಗೆ ಪ್ರಕಟಪಡಿಸೋದಕ್ಕೆ ಸಾಧ್ಯ? ನೀನು ಯೇಸು ಬಗ್ಗೆ ಹೇಳದೆ ಹೋದರೆ ಕತ್ತಲಲ್ಲಿರುವನು ಬೆಳಕಿಗೆ ಬರೋದಕ್ಕೆ ಹೇಗೆ ಸಾಧ್ಯ? ಪೌಲ ರೋಮನರಿಗೆ ಬರೆದ ಪತ್ರಿಕೆಯಲ್ಲಿ ಇದನ್ನೇ ಅಲ್ವಾ ಹೇಳೋದು. 10ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ ಮೇಲ್ಪಟ್ಟು ಏನು ಹೇಳ್ತಾರೆ ಪೌಲ? ಇದೇ ವಿಚಾರವಾಗಿ ಹೇಳ್ತಾರೆ ನೋಡಿ. ಪ್ರಭುವಿನಲ್ಲಿ ವಿಶ್ವಾಸವಿಲ್ಲದಿದ್ದರೆ, ಅಂದರೆ ಯೇಸುವನ್ನು ಅರಿತುಕೊಳ್ಳೋದಾದರೂ ಹೇಗೆ? ಈ ರಕ್ಷಣೆಯ ಸಂದೇಶವನ್ನು ಅರಿತುಕೊಳ್ಳೋದಾದರೂ ಹೇಗೆ? ಅವರಿಗೆ ಯಾವ ರೀತಿಯಾಗಿ ತಲುಪುತ್ತೆ? ಇವತ್ತು ನೋಡಿ, 2000 ವರ್ಷಗಳ ಹಿಂದೆ 12 ಪ್ರೇಷಿತರಲ್ಲಿ ಒಬ್ಬರಾದ ತೋಮಾಸರು ಈ ಭಾರತಕ್ಕೆ ಬರೆದು ಹೋಗಿದ್ರೆ ನನಗೂ ನಿನಗೂ ಜೀವೋದ್ಧಾರ ಸಂದೇಶ ಇಲ್ಲ. ಹೌದಲ್ವಾ? ಇವತ್ತು ನನಗೆ ಸಿಕ್ಕಿದಂಥ ಈ ಜೀವೋದ್ಧಾರದ ಸಂದೇಶ ನನ್ನ ಬಾಯಿಂದ ಇನ್ನೊಬ್ಬರಿಗೆ ಹೋಗಬೇಕು. ಆ ಶುಭ ಸಂದೇಶ ಯಾರು ಕೇಳಿಸಿಕೊಳ್ತಾನೋ ಅವನೊಳಗಡೆ ವಿಶ್ವಾಸ ಮೂಡುತ್ತೆ ಅಂತೇಳಿ ಪೌಲ ಹೇಳ್ತಾರೆ. ಅದೇ ಅಧ್ಯಾಯ 10:17 ಹೇಳ್ತಾರೆ, ಯಾರು ಶುಭ ಸಂದೇಶವನ್ನು ಸಾರ್ತಾರೋ, ಕೇಳಿಸಿಕೊಳ್ತಾರೋ ಅವರೊಳಗಡೆ ಏನು ಬರುತ್ತಂತೆ? ವಿಶ್ವಾಸ ಮೂಡುತ್ತೆ. ಈಗ ಆ ವಿಶ್ವಾಸ ಒಬ್ಬನೊಳಗಡೆ ಬರಬೇಕು ಅಂತೇಳಿದರೆ, ಈ ರಕ್ಷಣೆಯ ಕಡೆಗೆ ಅವನು ಬರಬೇಕು, ವಿಶ್ವಾಸ ಬರಬೇಕು ಅಂದರೆ ತಿಳಿದಿರುವವನು ಏನು ಮಾಡಬೇಕು? ಆ ಸಂದೇಶವನ್ನು ಓದ್ತೀರಾ? 17ನೇ ವಾಕ್ಯ. ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ. ಶುಭ ಸಂದೇಶ ಕ್ರಿಸ್ತ ಯೇಸುವನ್ನು ಬೋಧಿಸುವುದರ ಮೂಲಕವೇ ಪ್ರಕಟವಾಗ್ತದೆ. ಇದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ, ಶಾರ್ಟ್ಕಟ್ಗಳಿಲ್ಲ. ಜೀವೋದ್ಧಾರಕ್ಕೆ ಬೇರೆ ಶಾರ್ಟ್ಕಟ್ ಯಾವುದೂ ಇಲ್ಲ ಪ್ರೇರೆ. ಶುಭ ಸಂದೇಶವನ್ನು ನಾವು ಬೋಧಿಸಲೇಬೇಕು, ಯೇಸುವನ್ನು ನಾವು ಬೋಧಿಸಲೇಬೇಕು. ನಾವು ಬೋಧಿಸುವಾಗಲೇ ಅವ್ರು ಪ್ರಕಟವಾಗೋದು. ಅದಕ್ಕೆ ಅಲ್ಲಿ ಕೀರ್ತನೆಗಾರ ದಾವೀದರಸ ಹೇಳಿದ್ದು, ಪ್ರಭುವನ್ನು ಕೊಂಡಾಡಿರಿ, ಅವರ ನಾಮವನ್ನು ಸ್ತುತಿಸಿರಿ. ಪ್ರತಿನಿತ್ಯವೂ ಈ ರಕ್ಷಣೆಯ ಜೀವೋದ್ಧಾರದ ವಾಕ್ಯ ನಿಮ್ಮ ಬಾಯಲ್ಲಿರಲಿ. ಮುಂದುವರಿಸಿ ಅದನ್ನು 18ನೇ ವಾಕ್ಯ ಮುಂದುವರಿಸಿ. ರೋಮ 10:18 ನೋಡಿ. ಇಲ್ಲಿ ಅದನ್ನೇ ಮತ್ತೆ ಪುನರಾವರ್ತಿಸ್ತಾರೆ ನೋಡಿ ಪೌಲ.
ಈಗ ನನ್ನದೊಂದು ಪ್ರಶ್ನೆ, ಇಸ್ರಾಯೇಲರಿಗೆ ಶುಭ ಸಂದೇಶವನ್ನು ಕೇಳುವ ಸಂದರ್ಭ ಇರಲಿಲ್ಲವೇ? ಆ ನಿಶ್ಚಯವಾಗಿಯೂ ಇತ್ತು. ಪವಿತ್ರ ಗ್ರಂಥದಲ್ಲಿ ಹೇಳಿರುವಂತೆ ಸಾರುವವರ ಧ್ವನಿ ಜಗದಲ್ಲೆಲ್ಲ ಹರಡಿತು, ಅವರ ನುಡಿ ಭೂಮಿಯ ತುತ್ತ ತುದಿಯನ್ನು. ಸಾರುವವರ ಧ್ವನಿ ಎಲ್ಲೆಲ್ಲ ಹರಡಿತು? ಎಲ್ಲೆಲ್ಲ ಹರಡಿತು? ಪ್ರವಾದನೆ ಪೂರ್ತಿ ಆಯಿತಾ? ಪ್ರೇಷಿತರ ಮುಖಾಂತರ ಜಗದ ಮೂಲೆ ಮೂಲೆಗೆ ಹರಡ್ತಾ. ಈಗ ಆ ಒಂದು ಶುಭ ಸಂದೇಶ ಜಗದ ಮೂಲೆ ಮೂಲೆಗೆ ಹರಡಿದ್ರಿಂದ ಈಗ ಆ ಶುಭ ಸಂದೇಶ ಯಾರ ಕಿವಿಗೆ ಬಿತ್ತು? ನನ್ನ ನಿನ್ನ ಕಿವಿಗೆ ಬಿತ್ತು. ನಾನು ಅರ್ಥ ಮಾಡಿಕೊಳ್ಳುವ ಮಾತನಾಡುವ ಭಾಷೆಯಲ್ಲೇ ಬಿತ್ತು. ನನಗೆ ವಿಶ್ವಾಸವನ್ನು ಮೂಡಿಸುವಂತೆ ಮಾಡ್ತು. ಆ ಒಂದು ವಿಶ್ವಾಸವನ್ನು ಮೂಡಿಸಿದ್ದು ಯಾವುದು ಅಂತ ಹೇಳಿದ್ರೆ, ಒಂದು ವ್ಯಕ್ತಿ, ಒಂದು ವಿಶ್ವಾಸಿ ಆ ಯೇಸುವಿಗೆ ಸಂಬಂಧಪಟ್ಟಂಥ ಶುಭ ಸಂದೇಶವನ್ನು ನಿಮಗೆ ಬೋಧಿಸಿದ್ರಿಂದಲೇ ನೀವು ವಿಶ್ವಾಸಕ್ಕೆ ಬಂದಿದ್ದು. ಎಲ್ಲದಿದ್ದರೆ ನಾವು ಬರೋದಕ್ಕೆ ಸಾಧ್ಯವೇ ಇಲ್ಲ. ಬೋಧಿಸುವವನನ್ನು ದೇವರು ಕಳಿಸಿದೆ ಹೋಗಿದ್ರೆ ನಾವು ಯೇಸುವಿನ ಬಗ್ಗೆ ಕೇಳಿಸಿಕೊಳ್ಳೋದಾದರೂ ಎಲ್ಲಿ? ಕೇಳಿಸಿಕೊಳ್ಳದೆ ಹೋದರೆ ವಿಶ್ವಾಸಕ್ಕೆ ಬರೋದಾದರೂ ಹೇಗೆ? ಆದ್ದರಿಂದಲೇ ದೇವರು ಈ ವಿಶ್ವಾಸಕ್ಕೆ ಎಲ್ಲರೂ ಬರಬೇಕು ಅಂತೇಳಿಯೇ ಶುಭ ಸಂದೇಶವನ್ನು ಜಗತ್ತಿನ ಕಟ್ಟ ಕಡೆಯವರೆಗೆ ಕಳುಹಿಸಿಕೊಟ್ಟಿದ್ದಾರೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಅವತ್ತು ಇಸ್ರೇಲರಿಗೆ ಕಳುಹಿಸಿಕೊಟ್ರು. ಯಾರೆಲ್ಲ ವಿಶ್ವಾಸವಿಟ್ಟರು ಅವರು ಜೀವೋದ್ಧಾರವನ್ನು, ರಕ್ಷಣೆಯನ್ನು ಹೊಂದಿಕೊಂಡ್ರು. ಇನ್ನಿತರಿಗೂ ಕೂಡ ಅಂದರೆ ನಮಗೆ ಕಳಿಸಿಕೊಟ್ರು. ಇವತ್ತು ಯಾರೆಲ್ಲ ವಿಶ್ವಾಸವಿಟ್ಟಿದ್ದೀವೋ ನಾವು ಕೂಡ ಇವತ್ತು ರಕ್ಷಣೆಯ ಮಾರ್ಗದಲ್ಲಿದ್ದೇವೆ. ಪ್ರೈಸ್ ದ ಲಾರ್ಡ್. ಇದರ ಪರಿಣಾಮ ಏನು ಗೊತ್ತಾ? ಒಂದು ದಿನ ಸ್ವರ್ಗದಲ್ಲಿ ಅಪ್ಪನನ್ನು ಕೊಂಡಾಡ್ತೀವಿ. ಪ್ರಕಟಣೆ ಗ್ರಂಥ ಅಧ್ಯಾಯ 5 ತಗೊಳ್ಳಿ. ಪ್ರಕಟಣೆ ಗ್ರಂಥ ಅಧ್ಯಾಯ 5 ವಾಕ್ಯ 13 ಓದ್ತೀರಾ? ಇದಲ್ಲದೆ ಸ್ವರ್ಗ, ಭೂಮಿ, ಪಾತಾಳಗಳಲ್ಲೂ ಸಮುದ್ರದಲ್ಲೂ ಇರುವ ಸಮಸ್ತ ಸೃಷ್ಟಿಗಳು ಹೀಗೆ ಹಾಡುವುದನ್ನು ಕೇಳಿಸಿಕೊಂಡೆ, ಸಿಂಹಾಸನದಲ್ಲಿ ಕುಳಿತವನಿಗೆ, ಯಜ್ಞ ಕುರಿಮರಿಯಾದಾತನಿಗೆ ಸಲ್ಲಲಿ ಯುಗಯುಗಾಂತರಕ್ಕೆ ಘನಮಾನ, ಗೌರವ, ಪರಾಕ್ರಮ ಮತ್ತು ಮಹಿಮೆ. ಯಾವುದೆಲ್ಲ ಆಡ್ತಾ ಇದೆ ಯೇಸುವನ್ನು? ಯೇಸು ನಾಮವನ್ನು ಯಾವುದೆಲ್ಲ ಕೊಂಡಾಡ್ತಾ ಇದೆ? ಸ್ವರ್ಗ ಕೊಂಡಾಡ್ತಾ ಇದೆ, ಭೂಮಿ ಕೊಂಡಾಡ್ತಾ ಇದೆ. ಅದಕ್ಕೆ ಪೌಲ ಹೇಳಿದ್ದು, ಯೇಸುವಿನ ನಾಮಕ್ಕೆಂದೇ ಮೊಣಕಾಲೂರುವರು ಸ್ವರ್ಗ ನಿವಾಸಿಗಳು, ಭೂನಿವಾಸಿಗಳು, ಪಾತಾಳ ಜೀವರಾಶಿಗಳು. ಏಕೆಂದರೆ ಎಲ್ಲ ಲೋಕದ ಮೇಲೆ ಅಧಿಕಾರ ಇರುವುದು ಒಬ್ಬರಿಗೆ ಮಾತ್ರ, ಅದು ಯೇಸುವಿಗೆ ಮಾತ್ರ. ಪ್ರೈಸ್ ದ ಲಾರ್ಡ್. ಆ ಯೇಸುವನ್ನು ನಮ್ಮ ರಕ್ಷಕರು ದೇವರಾಗಿ ಪಡೆದ ಜನಾಂಗ ನಾವು ಧನ್ಯರು. ವಿಶ್ವಾಸವಿಟ್ಟಂಥ ಒಂದೊಂದು ವ್ಯಕ್ತಿ ಕೂಡ ಇವತ್ತು ಭಾಗ್ಯವಂತರಾಗಿ ಮಾರ್ಪಟ್ಟಿದ್ದಾರೆ. ಭಾಗ್ಯವಂತರು ಅಂದರೆ ಲೋಕದ ಆಶೀರ್ವಾದಕ್ಕಾಗಿ ಅಲ್ಲ ಪ್ರಿಯರೇ, ನಿನ್ನ ಆತ್ಮದ ರಕ್ಷಣೆಗಾಗಿ ನಿನಗೆ ಸಿಕ್ಕಂತಹ ಒಂದು ಸುಮಧುರವಾದಂಥ ಈ ಒಂದು ಶುಭ ಸಂದೇಶಕ್ಕಾಗಿ ನಾವು ಭಾಗ್ಯವಂತರಾಗಿದ್ದೇವೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಈಗ ಶುಭ ಸಂದೇಶ ನನ್ನ ಬಾಯಲ್ಲಿ ಪ್ರತಿದಿನವೂ ಬರಬೇಕು. ಒಂದು ದಿನ, 2 ದಿನ ಅಲ್ಲ, ಪ್ರತಿದಿನ ಬರಬೇಕು ಪ್ರಿಯರೇ. ನೋಡಿ, ಈ ರೀತಿಯಾಗಿ ಬರುವಾಗ ಎಷ್ಟೋ ವಿಷಯಗಳು ನಮಗೆ ಗೊತ್ತಾಗುತ್ತೆ. ಎಷ್ಟೋ ಒಂದು ಆಧ್ಯಾತ್ಮಿಕವಾಗಿ ನಾವು ಬೆಳೀತೇವೆ. ಇಲ್ಲಿ ಪ್ರಕಟಣೆಯಲ್ಲಿ ಯೌವಾನರು ಹೇಳುವಾಗೆ ಸ್ವರ್ಗ, ಭೂಮಿ, ಪಾತಾಳ, ಎಲ್ಲ ಲೋಕದ ಜೀವರಾಶಿಗಳು ಸಿಂಹಾಸನದಲ್ಲಿ ಆಸೀನನಾಗಿರುವಂತಹ ಯೇಸುವನ್ನು ನೋಡಿ ಆರಾಧಿಸ್ತಾ ಇದೆಯಂತೆ. ಹಾಗಿದ್ರೆ ನಾವು ಆರಾಧನೆ ಮಾಡುವಾಗ ನಮ್ಮ ಜೊತೆಯಲ್ಲಿ ಯಾರೆಲ್ಲ ಆರಾಧಿಸ್ತಾರೆ? ಯಾರು ಆರಾಧಿಸ್ತಾರೆ? ಸ್ವರ್ಗ ಆರಾಧನೆ ಮಾಡುತ್ತೆ ನಮ್ಮ ಜೊತೆಯಲ್ಲಿ. ಭೂಲೋಕದಲ್ಲಿರುವಂಥ ವಿಶ್ವಾಸಿಗಳು ನಮ್ಮ ಜೊತೆಯಲ್ಲಿ ಆರಾಧಿಸ್ತಾರೆ. ಪಾತಾಳ ಲೋಕದ ಜೀವರಾಶಿಗಳು ಕೂಡ ಆರಾಧಿಸುತ್ತೆ ಅಂತೇಳಿ ದೇವರ ವಾಕ್ಯ ನಮಗೆ ಇವತ್ತು ಕಲಿಸಿಕೊಡ್ತಾ ಇದೆ ಪ್ರಿಯರೇ. ಹಾಗಿದ್ರೆ ಶುಭ ಸಂದೇಶ ಎಲ್ಲ ಜಾತಿ ಜನಾಂಗಗಳಿಗೂ ಹೋಗಬೇಕಾ? ಎಲ್ಲ ಜನಗಳು ಕೇಳಿಸಿಕೊಳ್ಳಬೇಕಾ?
ದೇವರ ಆಸೆ ಎಲ್ಲ ಜನರೇನಾಗಬೇಕು, ಜೀವೋದ್ಧಾರವನ್ನು ಹೊಂದ್ಕೊಳ್ಳೇಬೇಕು. ಯಾವ ಒಂದು ಆತ್ಮವು ಕೂಡ ಏನಾಗಿ ಹೋಗಬಾರ್ದು. ದೇವರೇ ನಿರ್ದೋಷಿಗಳು ಅಂತೇಳಿ ಕರೆಯುವಾಗ ಅವರ ಮೇಲೆ ಯಾರೂ ದೋಷಾರೋಪಣೆ ಹೊರಿಸಲು ಇವತ್ತು ನಮ್ಮನ್ನು ದೇವರೇ ನಿರ್ದೋಷಿಗಳಂತೇಳಿ ಕರೆದಾಗೋಯ್ತು. ಇನ್ನು ಯಾರೂ ಕೂಡ ನಮ್ಮನ್ನೇನು ಕರೆಯೋದಕ್ಕಾಗಲ್ಲ. ನಿನ್ನ ನರಕಕ್ಕೆ ಹೋಗ್ತೀಯ, ನಿನ್ನ ಕೆಟ್ಟವನು ಅಂತೇಳಿ ಕರೆಯೋಕ್ಕಾಗಲ್ಲ. ಏಕೆಂದರೆ ನನಗೆ ದೇವರ ಮಗನು ಮಗಳು ಎಂಬ ಅಧಿಕಾರವನ್ನು, ಪದವಿಯನ್ನು ಯಾರು ಕೊಟ್ಟಿರೋದು? ನಮ್ಮಪ್ಪ ಕೊಟ್ಟಿರೋದು ಸ್ವರ್ಗದಿಂದ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈಗ ದೇವರನ್ನು ನಾವು ಏನು ಮಾಡೋಣ? ಆರಾಧನೆ ಮಾಡೋಣವಾ? ಎದ್ದು ನಿಂತ್ಕೊಳ್ಳೋಣ. ಎಲ್ಲರೂ ಎದ್ದು ನಿಂತ್ಕೊಂಡು ಸ್ತುತಿ ಮಾಡುವೆ ಕರ್ತರಿಗೆ, ಅದ್ಭುತ ರಕ್ಷಕರಿಗೆ ಎಂಬ ಗೀತೆ ಮುಖಾಂತರ ನಾವು ಪಡೆದುಕೊಂಡಂತಹ ಈ ಒಂದು ಜೀವೋದ್ಧಾರವನ್ನು, ನಮಗೆ ಸ್ವಂತವಾಗಿ ಕೊಡಲ್ಪಟ್ಟಂಥ ಈ ರಕ್ಷಣೆಯ ಸಂದೇಶಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಮಾಡುತ್ತಾ ನಾವೆಲ್ಲರೂ ಸೇರಿ ಆರಾಧನೆ ಮಾಡೋಣ. ಪ್ರಿಯರೇ, ಸ್ತುತಿ ಮಾಡುವೆ ಕರ್ತರಿಗೆ, ಅದ್ಭುತ ರಕ್ಷಕಗೆ, ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ, ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ಸ್ತುತಿ ಮಾಡುವೆ ಕರ್ತರಿಗೆ, ಅದ್ಭುತ ರಕ್ಷಕಗೆ, ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ನನ್ನ ಮನದಲ್ಲಿ ನಿನ್ನ ಮಾತು, ನನ್ನ ಬಾಯಲ್ಲಿ ನಿನ್ನ ಹಾಡು. ನನ್ನ ಮನದಲ್ಲಿ ನಿನ್ನ ಮಾತು, ನನ್ನ ಬಾಯಲ್ಲಿ ನಿನ್ನ ಹಾಡು. ಸಾರುವೆ ಸುವಾರ್ತೆಯನ್ನು ಎಲ್ಲ ಜನಗಳಿಗೆ, ಸಾರುವೆ ಸುವಾರ್ತೆಯನ್ನು ಎಲ್ಲ ಜನಗಳಿಗೆ. ಆಶೀರ್ವದಿಸು ನಿನ್ನ ನಂಬುವವರನ್ನು, ಆಶೀರ್ವದಿಸು ನಿನ್ನ ನಂಬುವವರನ್ನು. ಸ್ತುತಿ ಮಾಡುವೆ ಕರ್ತರಿಗೆ, ಅದ್ಭುತ ರಕ್ಷಕಗೆ. ಸ್ತುತಿ ಮಾಡುವೆ. ಆಮೆನ್. ಜೀವಾಂತ್ಯ ಜೀವಾಂತ್ಯ ಹೇಳಿ ಹೇಳಿ ಯೇಸುವಿಗೆ. ನಿನ್ನ ವಾಕ್ಯದಂತೆ ನಡೆಯುವೆನಾ, ನಿನ್ನ ಆತ್ಮರಿಂದ ತುಂಬಿಸು ನನ್ನ. ನಿನ್ನ ವಾಕ್ಯದಂತೆ ನಡೆಯುವೆನಾ, ನಿನ್ನ ಆತ್ಮರಿಂದ ತುಂಬಿಸು ನನ್ನ. ಕೇಳಿ ಮತ್ತೊಮ್ಮೆ. ನಿನ್ನ ವಾಕ್ಯದಂತೆ ನಡೆಯುವೆನಾ, ನಿನ್ನ ಆತ್ಮರಿಂದ ತುಂಬಿಸು ನನ್ನ. ಪರಿಶುದ್ಧ ಆತ್ಮರಿಂದ ಸಾರುವೆ ಸುವಾರ್ತೆಯನ್ನು,
ಪರಿಶುದ್ಧಾತ್ಮರಿಂದ ಸಾರುವೆ ಸುವಾರ್ತೆಯನ್ನು, ಅಭಿಷೇಕಿಸು ನಿನ್ನ ನಂಬುವವರನ್ನು, ಅಭಿಷೇಕಿಸು ನಿನ್ನ ನಂಬುವವರನ್ನು, ಸ್ತುತಿ ಮಾಡುವೆ. ಹೇಳಿ ಪ್ರಿಯರೇ, ಸ್ತುತಿ ಮಾಡುವೆ ಕರ್ತರಿಗೆ, ಜೀವಾಂತ್ಯ ದಿನವೆಲ್ಲ ಆಮೆನ್. ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ಏಕೆಂದರೆ ಯೇಸು ನಾಮ ನನ್ನ ಜೀವಿತದಲ್ಲಿ ಮಹಿಮೆ ಹೊಂದಿದೆ, ಈಗಾಗಲೇ ಹೊಂದಿದೆ ಪ್ರಿಯರೇ. ಶುಭ ಸಂದೇಶದ ಬೆಳಕನ್ನು ಕಾಣುವಂತೆ ದೇವರು ನಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ತಂದಿದ್ದಾರೆ. ನಮ್ಮಲ್ಲಿದ್ದ ಎಲ್ಲ ಕೆಟ್ಟ ಸ್ವಭಾವಗಳಿಂದ ದೇವರು ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಜೀವೋದ್ಧಾರ ಕೊಡುವ ಸಂದೇಶವನ್ನು ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಬರುವಂತೆ ಅವರು ಕಳುಹಿಸಿಕೊಟ್ಟಿದ್ದಾರೆ. ನಿನ್ನ ನಾಮವೇ ಮಹಿಮೆ ಹೊಂದಲಿ ಯೇಸುವೆ, ನಿನ್ನ ರಾಜ್ಯಕ್ಕೆ ನಾನು ಬಂದ ಹಾಗೆ ಪ್ರತಿ ಒಬ್ಬೊಬ್ಬರು ಕೂಡ ಬರಲಿ ಸ್ವಾಮಿ ಅಂತೇಳಿ ನೀವು ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. 2 ಪೇತ್ರ ಅಧ್ಯಾಯ 3 ವಾಕ್ಯ 9 ನಾವು ಓದುವಾಗ ಅಲ್ಲಿ ಪೇತ್ರ ಹೇಳ್ತಾರೆ, ಯೇಸು ದೀರ್ಘ ಶಾಂತಿಯಿಂದಲೂ ಸೈರಣೆಯಿಂದಲೂ ಸಹನೆಯಿಂದಲೂ ಯಾವ ಒಬ್ಬ ವ್ಯಕ್ತಿಯು ನಾಶವಾಗಬೇಕೆಂದು ಅವರ ಆಸೆಯಲ್ಲ, ಇಚ್ಛೆಯಲ್ಲ. ಪ್ರತಿಯೊಬ್ಬರು ಶುಭ ಸಂದೇಶದ ಬೆಳಕಿಗೆ ಬರಬೇಕು. ಎಲ್ಲರೂ ಸತ್ಯವನ್ನು ಮನವರಿಕೆ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರು ಬಿಡುಗಡೆಯನ್ನು ಹೊಂದಿಕೊಂಡು ರಕ್ಷಣೆಯನ್ನು ಹೊಂದಿಕೊಳ್ಳಬೇಕು ಎಂಬುದಕ್ಕಾಗಿಯೇ ಯೇಸು ಬರುವವರು ಇನ್ನು ವಿಳಂಬ ಮಾಡುವವರಲ್ಲ, ಅವರು ಬರುವವರು ಇನ್ನು ಅತಿ ಶೀಘ್ರವಾಗಿ ಬರುವವರಾಗಿದ್ದಾರೆ ಪ್ರಿಯರೇ. ಇವತ್ತು ಇಡೀ ಲೋಕವೆಲ್ಲವೂ ಕೂಡ ಅವರ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಬೇಕು. ಆ ದಿನ ಜೆರುಸಲೇಮಿನ ಆ ಒಂದು ನಗರಕ್ಕೆ ಯಾರೆಲ್ಲ ವಿಶ್ವಾಸವಿಟ್ಟರೋ ಅವರೆಲ್ಲರೂ ಕೂಡ ಹಾದಿಯುದ್ದಕ್ಕೂ ಬಟ್ಟೆಗಳನ್ನು ಹಾಸಿದ್ರು, ಖರ್ಜೂರದ ಎಲೆಗಳನ್ನಿಟ್ಟು ಪ್ರಭುವಿನ ನಾಮದಲ್ಲಿ ಬರುವವನು ಧನ್ಯನು ಎಂಬ ಆ ಒಂದು ಮಹೋನ್ನತನ ಗೀತೆಯನ್ನು, ಮಹಿಮೆ ಗೀತೆಯನ್ನು ಹಾಡಿ ಯೇಸುವನ್ನು ಆ ಒಂದು ಜೆರುಸಲೇಮಿನ ನಗರದೊಳಗೆ ಬರಮಾಡಿಕೊಂಡ್ರು. ಪ್ರೇರೆ ಒಂದು ದಿನ ಸ್ವರ್ಗದಲ್ಲಿ ಕೂಡ ಸ್ವರ್ಗವೆಂಬ ನೂತನ ಜೆರುಸಲೇಮಿನಲ್ಲಿ ನಾನು ನೀನು ಅದೇ ಖರ್ಜೂರದ ಒಂದು ಗರಿಗಳನ್ನು ಹಿಡಿದುಕೊಂಡು ಯೇಸು ನಾಮವನ್ನು ಕೊಂಡಾಡುತ್ತೇವೆ, ಯೇಸು ನಾಮವನ್ನು ಕೊಂಡಾಡುವವರಾಗ್ತೇವೆ ಪ್ರಿಯರೇ. ಈ ಒಂದು ಸ್ಥಾನದಲ್ಲಿ ದೇವರು ನಮ್ಮ ಒಬ್ಬೊಬ್ಬರನ್ನು ನಿಲ್ಲಿಸಿದ್ದಾರೆ. ಈ ಒಂದು ರಕ್ಷಣೆಯ ಸಂದೇಶವನ್ನು ನಾವು ಎಲ್ಲರಿಗೂ ಕೂಡ ಸಾರಬೇಕು ಪ್ರಿಯರೇ. ಪ್ರತಿದಿನವ ಶುಭ ಸಂದೇಶ ನನ್ನ ಬಾಯಲ್ಲಿ ಬರಬೇಕು. ಯೇಸುವಿನ ನಾಮ ಪ್ರತಿದಿನವೂ ಮಹಿಮೆ ಹೊಂದಿಕೊಳ್ಳಬೇಕು. ಕೇಳುವ ಪ್ರತಿಯೊಬ್ಬರ ಜೀವಿತಗಳು ಒಂದೊಂದು ಆತ್ಮಗಳು ಜೀವದರ ಹೊಂದಿಕೊಳ್ಳಬೇಕು. ಎಲ್ಲ ಜಾತಿ ಜನ ಯೇಸುವನ್ನು ಸ್ತುತಿ ಮಾಡಬೇಕು. ಎಲ್ಲ ಕತ್ತಲಲ್ಲಿರುವ ಜನರ ಬೆಳಕಿಗೆ ಬರಬೇಕು, ಶುಭ ಸಂದೇಶದ ಬೆಳಕಿಗೆ ಬರಬೇಕು ಪ್ರಿಯರೇ. ಇದೇ ದೇವರ ಉದ್ದೇಶ, ಇದೇ ದೇವರ ಸಂಕಲ್ಪವಾಗಿದೆ. ಇವತ್ತು ದೇವರಿಗಾಗಿ ನಾವು ಹೆಜ್ಜೆ ಮುಂದೆ ಇಡಬೇಕು. ನಮ್ಮ ಕೋಆಪ್ರೇಷನ್ ಇಲ್ಲದೆ ಹೋದರೆ ದೇವರು ಏನು ಕೂಡ ನಮ್ಮ ಜೀವಿತದಲ್ಲಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಸಂಪೂರ್ಣವಾಗಿ ನಮ್ಮನ್ನು ಬಿಟ್ಟುಕೊಟ್ಟು ಹೇಳೋಣ, ನಿನ್ನ ನಾಮವೇ ಮಹಿಮೆ ಹೊಂದಲಿ, ನಿನ್ನ ರಾಜ್ಯಕ್ಕೆ ಎಲ್ಲರೂ ಬರಲಿ, ನಿನ್ನ ನಾಮವೇ ಹೇಳಿ ಯೇಸು ನಾಮವೇ ಮಹಿಮೆ ಹೊಂದಲಿ,
ಯೇಸು ರಾಜ್ಯಕ್ಕೆ ಎಲ್ಲರೂ ಬರಲಿ. ಯೇಸು ನಾಮವೇ ಮಹಿಮೆ ಹೊಂದಲಿ. ಯೇಸು ರಾಜ್ಯಕ್ಕೆ ಎಲ್ಲರೂ ಬರಲಿ. ಎಲ್ಲ ಜಾತಿ ಜನ ಯೇಸುವನ್ನೇ ಸ್ತುತಿ ಮಾಡಲಿ. ಎಲ್ಲ ಜಾತಿ ಜನ ಯೇಸುವನ್ನೇ ಸ್ತುತಿ ಮಾಡಲಿ. ಯೇಸು ಬೆಳಕಲ್ಲೇ ಎಲ್ಲರೂ ನಡೆಯಲಿ. ಯೇಸು ಬೆಳಕಲ್ಲೇ ಎಲ್ಲರೂ ನಡೆಯಲಿ. ವಾಕ್ಯದ ಬೆಳಕಲ್ಲೇ ಎಲ್ಲರೂ ನಡೆಯಲಿ. ವಾಕ್ಯದ ಬೆಳಕಲ್ಲೇ ಎಲ್ಲರೂ ನಡೆಯಲಿ. ಸ್ತುತಿ ಮಾಡುವೆ ಕರ್ತರಿಗೆ, ಅದ್ಭುತ ರಕ್ಷಕಗೆ, ಜೀವಾಂತ್ಯ ಯಾರಿಗೆ ದಿನವೆಲ್ಲ ಯೇಸುವಿಗೊಬ್ಬರಿಗೆ ಸ್ತುತಿ ಮಾಡುವೆ. ಸ್ತುತಿ ಮಾಡುವೆ ಕರ್ತರಿಗೆ, ಅದ್ಭುತ ರಕ್ಷಕಗೆ, ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ.